ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ನಿಮ್ಮ ಬೈಕ್ನಾಗ ಸ್ಮಾರ್ಟ್ ಬೈಕ್ ಆಗಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಂದು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಇದೆ. ಆ ಬೈಕ್ನಾಗ ನಾನು ಸ್ಮಾರ್ಟ್ ಬೈಕ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಈ ವಿಡಿಯೋದಾಗ ತೋರಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಒಂದು ಆರ್ಡಿನೋ ತೊಗೊಂಡೆ. ಇದು 2 ಚಾನಲ್ ರಿಲೇ ಮಾಡಿಲ್ಲ. ಇದು ಬ್ಲೂಟೂತ್ HC05 ಮಾಡಿಲ್ಲ ಇದು. ಹಾಗೆ ಜಂಪ್ ವೈರ್ಸ್. ಇವಾಗ ಕನೆಕ್ಷನ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಏನೈತಿ ಬ್ಲೂಟೂತ್ ಕನೆಕ್ಷನ್ಸ್ ಏನೈತಿ ಆರ್ಡಿನೋ ಕನೆಕ್ಷನ್ ಕೊಡೋಣ. ಫಸ್ಟ್ ಇದು 4 ಪಿನ್ ಜಂಪ್ ವೈರ್ಸ್ ತೊಗೊತೀನಿ. ಇದರಲ್ಲಿ ರೆಡ್, ಆರೆಂಜ್, ಗ್ರೀನ್, ಯೆಲ್ಲೋ ಇದೆ. ಇದು 5 ವೋಲ್ಟ್ ರೆಡ್ ಜಂಪ್ ವೈರ್ ಏನೈತಿ ನಾವು ಬ್ಲೂಟೂತ್ ಒಳಗೆ ನಾನು VCC ಅಂದ್ರೆ 5 ವೋಲ್ಟ್ ಔಟ್ಪುಟ್ಟಿಗೆ ಕೊಡೋದು. ಮತ್ತೆ ಇದು ಆರೆಂಜ್ ಕಲರ್ ತೊಗೊಂಡಿನಿ. ಇದು ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀನಿ. ಈ ಯೆಲ್ಲೋ ಕಲರ್ ಏನೈತಿ ಟ್ರಾನ್ಸ್ಮಿಟರ್, ಸಿಗ್ನಲ್ ಟ್ರಾನ್ಸ್ಮಿಟರ್ ಕೊಡ್ತೀನಿ. ಇದು ಗ್ರೀನ್ ಏನೈತಿ ರಿಸೀವರಿಗೆ ಕನೆಕ್ಷನ್ ಕೊಟ್ಟೀನಿ. ಇಲ್ಲಿ ನೋಡಿ, ಇದು 5 ವೋಲ್ಟ್ ರೆಡ್ ಇದು. ಇದೇನೈತಿ 5 ವೋಲ್ಟಿಗೆ ಕನೆಕ್ಷನ್ ಕೊಡ್ತೀನಿ. ಇಲ್ಲಿ ಆರ್ಡಿನೋ ಒಳಗೆ 5 ವೋಲ್ಟ್ ಕನೆಕ್ಷನ್ ಕೊಡ್ತೀನಿ. 5 ವೋಲ್ಟ್ ಕನೆಕ್ಷನ್ ಕೊಟ್ಟೆ. ನೆಕ್ಸ್ಟ್ ಏನೈತಿ ಆರೆಂಜ್ ಅಂದ್ರೆ ಏನು ಗ್ರೌಂಡ್. ಆರೆಂಜ್ ಗ್ರೌಂಡ್. ಇಲ್ಲಿ ಏನೈತಿ ಬ್ಲ್ಯಾಕ್ ಕಲರ್ ಇದೆ. ಇದು ಗ್ರೌಂಡ್ ಟು ಗ್ರೌಂಡ್ ಕನೆಕ್ಷನ್ ಕೊಡು. ಗ್ರೌಂಡ್ ಟು ಗ್ರೌಂಡ್ ಆಯ್ತು. ನೆಕ್ಸ್ಟ್ ಏನೈತಿ ಯೆಲ್ಲೋಗೆ ಇಲ್ಲಿ ಏನೈತಿ ಪರ್ಪಲ್ ಇದೆ. ಈ ಯೆಲ್ಲೋ ಟ್ರಾನ್ಸ್ಮಿಟರ್ ಇದೆ. ಡಿಜಿಟಲ್ ಪಿನ್ 0, ಆರ್ಡಿನೋ ಡಿಜಿಟಲ್ ಪಿನ್ 0 ಕನೆಕ್ಷನ್ ಕೊಟ್ಟಿನಿ. ಇದು ರಿಸೀವರ್ ಪಿನ್ ಏನೈತಿ ಆರ್ಡಿನೋ ಡಿಜಿಟಲ್ ಪಿನ್ 1 ಕನೆಕ್ಷನ್ ಕೊಟ್ಟಿನಿ. ನೆಕ್ಸ್ಟ್ ಇವಾಗ ರಿಲೇ ಕನೆಕ್ಷನ್ ಕೊಡೋಣ. ಇದ್ರೊಳಗೆ ಗ್ರೌಂಡ್ ಪಿನ್ ಇದೆ. ಬ್ರೌನ್ ಕಲರ್ ಏನೈತಿ ಗ್ರೌಂಡ್ ಅಂತ ತಗೋದೀನಿ. ಈ ಗ್ರೌಂಡ್ ಟು ಗ್ರೌಂಡ್ ಕನೆಕ್ಷನ್. ಇದು ಆರ್ಡಿನೋ ಡಿಜಿಟಲ್ ಪಿನ್ ಒಳಗೆ ಗ್ರೌಂಡ್ ಅಂತ ಇದೆ. ಆ ಗ್ರೌಂಡಿಗೆ ಕನೆಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಗ್ರೀನ್ ವೈರ್ ತಗೊಂಡಿನಿ. ಇದು ಡಿಜಿಟಲ್ ಪಿನ್ ಇನ್ 1 ಅಂತಿದೆ. ಇದು ಡಿಜಿಟಲ್ ಪಿನ್ ಆರ್ಡಿನೋ ಡಿಜಿಟಲ್ ಪಿನ್ 7 ಕನೆಕ್ಷನ್ ಕೊಡ್ತೀನಿ. ಆರ್ಡಿನೋ ಡಿಜಿಟಲ್ ಪಿನ್ 7 ಕನೆಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಏನೈತಿ ಯೆಲ್ಲೋ ತಗೊಂಡಿನಿ. ಯೆಲ್ಲೋ ಮತ್ತೆ ಬ್ಲೂ ಇದೆ. ಇದು ಡಿಜಿಟಲ್ ಪಿನ್ 8 ಕನೆಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ಇವಾಗ ಇದ್ರಾಗ ಇನ್ನೊಂದು VCC ಅಂತ ಇದೆ. ಆ VCC ಏನೈತಿ 5 ವೋಲ್ಟ್ ಕನೆಕ್ಷನ್ ಕೊಡೋಣ. ಇದು VCC ಏನೈತಿ 5 ವೋಲ್ಟ್ ಕನೆಕ್ಷನ್ ಇದೆ. ಈ 5 ವೋಲ್ಟ್ ಕನೆಕ್ಷನ್ ಕೊಡ್ತೀನಿ ಆರ್ಡಿನೋ 5 ವೋಲ್ಟ್ಗೆ. ಇವಾಗ ಇದಕ್ಕೆ ಕೋಡಿಂಗ್ ಮಾಡೋಣ. ಇವಾಗ ಕೋಡಿಂಗ್ ಮಾಡೋಕೆ ಒಂದು ಆರ್ಡಿನೋ ID ಅಂತ ಒಂದು ಆ್ಯಪ್ ಐತಿ. ಒಂದು ಆ್ಯಪ್ ಇಲ್ಲ ಇದು ಆ್ಯಪ್ನಾಗ ಏನೈತಿ ಕೋಡಿಂಗ್ ಮಾಡೋಣ. ಫಸ್ಟ್ ಇವಾಗ ನಾವು ಆರ್ಡಿನೋ ಏನೈತಿ ಲ್ಯಾಪ್ಟಾಪಿಗೆ ಕನೆಕ್ಷನ್ ಕೊಡೋಣ. ಇವಾಗ ಆರ್ಡಿನೋ ಇದ್ರೊಳಗೆ ಏನೈತಿ ರೀಸ್ಟಾರ್ಟ್ ಮಾಡ್ಬೇಕು. ಆರ್ಡಿನೋ ಅಂದ್ರೆ ಓಲ್ಡ್ ಯಾವ್ದಾರು ಒಂದು ಕೋಡಿಂಗ್ ಇತ್ತಂದ್ರೆ ಅದು ಎರೇಸ್ ಆಗ್ಬೇಕಂದ್ರೆ ಇಲ್ಲಿದೆ ನೋಡಿದ ಈ ಕೋಡಿಂಗ್ ಏನೈತಿ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು 5 ಮಿನಿಟ್ಸ್ ಆಗ್ತದೆ ಅಪ್ಲೋಡ್ ಆಗ್ಬೇಕಂದ್ರೆ. A few moments later. ಅಂದ್ರೆ ಇವಾಗ ಈ ಕೋಡಿಂಗ್ ಅಪ್ಲೋಡ್ ಮಾಡಿದ್ರೆ ಏನಿದೆ ಅದ್ರೊಳಗೆ ಯಾವ್ದಾರು ಒಂದು ಕೋಡಿಂಗ್ ಓಲ್ಡ್ ಕೋಡಿಂಗ್ ಇತ್ತಂದ್ರೆ ಎಲ್ಲ ಎರೇಸ್ ಆಗುತ್ತೆ. ಇವಾಗ ನಮ್ಮ ಕೋಡಿಂಗ್ ಅಪ್ಲೋಡ್ ಮಾಡೋಣ. ಕಾಪಿ ಪೇಸ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಕೋಡಿಂಗ್ ಬರ್ದಿಟ್ಟೀನಿ. ಇದು ನನ್ನ ಕೋಡಿಂಗ್ ಇದೆ. ಇಲ್ಲಿ ಕೋಡಿಂಗ್ ನೋಡಿ, ಇದು ಬ್ಲೂಟೂತ್ ಕಂಟ್ರೋಲರ್ ಮತ್ತೆ 2 ಚಾನಲ್ ರಿಲೇ ಅಂತ ಇದೆ ನೋಡಿ ಫಸ್ಟ್ಗೆ ಮ್ಯಾಗ. ಅದಾದ್ಮೇಲೆ HC05 ಅಂದ್ರೆ ಬ್ಲೂಟೂತ್ ಮಾಡಲ್ ಕನೆಕ್ಟೆಡ್ ಟು ದಿ ಆರ್ಡಿನೋ ಏನೈತಿ ಡಾಟಾ. ಈಗ ಡಾಟಾ ಎಂಟ್ರಿ ಮಾಡೋದು. ಇವಾಗ ಏನೈತಿ ಅವಾರ್ಡ್ ಸ್ಟೆಪ್ ಅಂತ ಇರ್ತಾವ. ಕ್ಲೋಸ್ ಬ್ರಾಕೆಟ್ ಹಾಕ್ಯಂದ ಇಲ್ಲಿ ಏನೈತಿ ಪಿನ್ 7 ಅಂದ್ರೆ ರಿಲೇದು ಪಿನ್ 7 ಮತ್ತೆ ಪಿನ್ ಮಾಡಿಲ್ 8 ಇದು ರಿಲೇ ಅದ. ಇದನ್ನೇನೈತಿ ಡಿಜಿಟಲ್ ಪಿನ್ 7 ಮತ್ತೆ ಡಿಜಿಟಲ್ ಪಿನ್ 8 ಕನೆಕ್ಷನ್ ಕೊಟ್ಟಿನಿ. ಅದೇ ಇದೆ ಸೀರಿಯಲ್ ಬಿಗನ್ಸ್ ಪಿನ್ 9600. ಇದು ರಿಲೇ ಇದ್ರದ್ದು HC05 ಏನೈತಿ ಸ್ಟ್ಯಾಂಡರ್ಡ್ ಇದು ಫಾರ್ಮುಲಾ ಅದ. ನೆಕ್ಸ್ಟ್ ಅವಾಯ್ಡ್ ಲೂಪ್ ಆದ್ಮೇಲೆ ಐತಿ ಇದ್ರೊಳಗೆ ಏನೈತಿ ಈಗೊಂದು ನಾವು ಈಗ
ಅದ್ರೊಳಗೆ ನಾನು ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ನಾಗ ಎ ಅಂತ ಟೈಪ್ ಮಾಡಿದೆ ಅಂದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಮಾಲ್ ಎ ಅಂತ ಹಾಕಿದ್ದೆ ಅಂದ್ರೆ ಗಾಡಿ ಆಫ್ ಆಗುತ್ತೆ. ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳೋಣ. ಇದೆಲ್ಲ ಕೋಡಿಂಗ್ ಆಯಿತು, ಇಷ್ಟು ಕೋಡಿಂಗ್, ಇದ್ರ ಬಗ್ಗೆ ಎಲ್ಲ ಕೋಡಿಂಗ್ ಇದೆ. ನೆಕ್ಸ್ಟ್ ಏನೈತಿ, ಇವಾಗ ಬೋರ್ಡ್ ಸೆಲೆಕ್ಟ್ ಮಾಡ್ಕೋಣ. ಟೂಲ್ಸು, ಇಲ್ಲಿ ಟೂಲ್ಸ್ ಅಂತಿದೆ, ಗೆಟ್ ಇನ್ಫಾರ್ಮೇಷನ್, ಬೋರ್ಡ್ ಇನ್ಫಾರ್ಮೇಷನ್, ಇಲ್ಲಿ COM7 ಅಂತ ಇದೆ, COM7 ಆರ್ಡಿನೋ. ಇವಾಗ ಏನೈತಿ, ವೆರಿಫೈ ಮಾಡೋಣ. ನಮ್ಮ ಕೋಡಿಂಗ್ ಎಲ್ಲಾರು ಮಿಸ್ಟೇಕ್ ಇತ್ತಂದ್ರೆ ರೆಡ್ ಕಲರ್ ಆಗಿ ಬರ್ತಾ. ನಮ್ದೇನಾರು ಕೋಡಿಂಗ್ ಎರರ್ ಇತ್ತಂದ್ರೆ ಅದು ತೋರಿಸುತ್ತೆ. ವೆರಿಫೈ ಕಂಪ್ಲೀಟ್ ಆಯ್ತು. ಇವಾಗ ಡನ್ ಕಂಪ್ಲೀಷನ್ ಅಂತ, ಕಂಪೈನಿಂಗ್ ಅಂತ ಡನ್ ಅಂತ ಬಂದಿದೆ. ಇವಾಗ ನೆಕ್ಸ್ಟ್ ಏನೈತಿ, ಇದು ಅಪ್ಲೋಡ್ ಮಾಡೋಣ. ಈ ಕೋಡಿಂಗ್ ಏನೈತಿ ನಮ್ಮ ಆರ್ಡಿನೋಕ್ಕೆ ಅಪ್ಲೋಡ್ ಮಾಡೋಣ. ಇಲ್ಲಿ ನೋಡಿ ಅಪ್ಲೋಡ್ ಅಂತ ಅಂದ್ರೆ ಇದು ಅಪ್ಲೋಡ್ ಬಟನ್. ಅಪ್ಲೋಡ್ ಮಾಡಿದಾಗ ಏನೈತೆ, ಈಗ ಆರ್ಡಿನೋಕ್ಕೆ ಏನೈತಿ ನಮ್ಮ ಕೋಡಿಂಗ್ ಅಪ್ಲೋಡ್ ಆಗೋಂತಾಗ ಸ್ವಲ್ಪ ಟೈಮ್ ಹಿಡಿತೈತೆ. ಅದಕ್ಕೂ ಈ ಕೋಡ್ ಅಪ್ಲೋಡ್ ಆದ್ಗಳನ್ನ ಇಲ್ಲಿ ಬ್ಲಿಂಕ್ ಆಗುತ್ತೆ ಲೈಟ್. ಅದನ್ನು ಇವಾಗ ಬ್ಲಿಂಕ್ ಆಯ್ತಲ್ಲ, ಅಪ್ಲೋಡ್ ಆಗುತ್ತೆ ಅಂತ ಅರ್ಥ. ಅಲ್ಲೊಂದು ಲೈಟ್ ಬ್ಲಿಂಕ್ ಆಗ್ತಾ ಇದೆ ನೋಡಿ. 2000 years later. ಇವಾಗ ಕೋಡಿಂಗ್ ಅಪ್ಲೋಡ್ ಆಗಿದೆ. ಇವಾಗ ಅಪ್ಲೋಡ್ ಡನ್ ಅಂತ ಬಂದಿದೆ ನೋಡಿ, ಇಲ್ಲಿ ಬಂದಿದೆ ನೋಡಿ, ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಇವಾಗ ನೆಕ್ಸ್ಟ್ ಏನೈತಿ, ನಮ್ಮ ಫೋನ್ನ ಪೇರ್ ಮಾಡ್ಕೊಳೋಣ. XC05 ಮಾಡ್ಯೂಲ್ಗೆ ಏನೈತಿ, ನಮ್ಮ ಫೋನ್ನ ಪೇರ್ ಮಾಡ್ಕೊಳೋಣ. ಇವಾಗ ನಮ್ಮ ಫೋನ್ ಕನೆಕ್ಟ್ ಮಾಡೋಣ. XC05 ಮಾಡ್ಯೂಲ್ಗೆ ಏನೈತಿ, ಬ್ಲೂಟೂತ್ ಆನ್ ಮಾಡೋಣ. ಬ್ಲೂಟೂತ್ XC05 ಅಂತ ಬಂದಿದೆ ನೋಡಿ. ಇದಕ್ಕೇನೈತಿ ಪಾಸ್ವರ್ಡ್, ಏನೈತಿ ಇವಾಗ ಆ್ಯಪ್ನಲ್ಲಿ ಇದು ಆರ್ಡಿನೋ ಇಲ್ಲಿ ಇದೆ ನೋಡಿ, ಆರ್ಡಿನೋ ಬ್ಲೂ ಕಂಟ್ರೋಲ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನೈತಿ, ಇಲ್ಲಿ ಕನೆಕ್ಷನ್ ಕೊಡೋಣ. XC05 ಇವಾಗ ಕನೆಕ್ಟೆಡ್ ಅಂತ ಬಂತು. XC05 ಇವಾಗ ಏನೈತಿ, ಕಂಟ್ರೋಲರ್ ಟರ್ಮಿನಲ್ ಅಂತ ಇದೆ ಇದ್ರಾಗೆಲ್ಲ, ಟರ್ಮಿನಲ್ಸ್ ಅಂತ ಇದೆ. ಇವಾಗ ಏನೈತಿ, ಕ್ಯಾಪಿಟಲ್ E ಅಂತ ಹೊಡೆದ್ರೆ ರಿಲೇ ಒಳಗೆ ಸೌಂಡ್ ಬರ್ಬೇಕು. ರಿಲೇ ಒಳಗೆ ಸೌಂಡ್ ಬಂತು. ಇವಾಗ ಇಲ್ಲಿ ರಿಲೇ ಒಳಗೆ ಲೈಟ್ ಬಂತು. ಇವಾಗ ಇಲ್ಲಿ ಒಳಗೆ ರಿಲೇ ಒಳಗೆ ಲೈಟ್ ಬಂತು. ಇವಾಗ ಈಗ ಕ್ಯಾಪಿಟಲ್ ಸ್ಮಾಲ್ E ಅಂತ ಹಾಕಿದ್ರೆ ರಿಲೇ ಒಳಗೆ ಆಫ್ ಆಗುತ್ತೆ. ಅದು ಆಫ್ ಆಯ್ತು ಇವಾಗ ಲೈಟ್. ಈಗ ಕ್ಯಾಪಿಟಲ್ E ಅಂತ ಹಾಕ್ತೀನಿ ಮತ್ತೆ, ರಿಲೇ ಒಳಗೆ ಸೌಂಡ್ ಬರ್ತಾ ಇದೆ. ಈಗ ಸ್ಮಾಲ್ E ಹಾಕಿನಿ, ರಿಲೇ ಆಫ್ ಆಯ್ತು. ಕ್ಯಾಪಿಟಲ್ E ರಿಲೇ ಆನ್ ಆಯ್ತು, ಸ್ಮಾಲ್ E ರಿಲೇ ಆಫ್ ಆಯ್ತು. ಇದನ್ನ ಬೈಕಿಗೆ ಕನೆಕ್ಷನ್ ಕೊಡೋಣ. ಇವಾಗ ಈ ಮಾಡ್ಯೂಲ್ನ, ಈ ಮಾಡ್ಯೂಲ್ಗೆ ಬೈಕಿಗೆ ಕನೆಕ್ಷನ್ ಕೊಡೋಕ್ಕಿಂತ ಮೊದಲು ನಮ್ಗೊಂದು 4 ಪಿನ್ ಕೇಬಲ್ ಅಂತ ಬರುತ್ತೆ. ಆ 4 ಪಿನ್ ಕೇಬಲ್ ಎಲ್ಲಿ ಸಿಗುತ್ತೆ ಅಂದ್ರೆ, ಇವಾಗ ಗ್ಯಾರೇಜ್ ಒಳಗೆ ಓಲ್ಡ್ ಬೈಕ್ಸ್ ಇರ್ತಾವೆ ನೋಡು, ಸ್ಪೆಂಡರ್ ಪ್ಲಸ್, ಅದು ವಿತ್ ಸ್ಟಾರ್ಟರ್ ಅಂತ ಬಂದು, ಹೊಸ ಸ್ಟಾರ್ಟರ್ ಯಾವ್ದು ಇರ್ತಾವೆ ನೋಡು, ಆ ಬೈಕಿಗೆ ಅಷ್ಟೇ ಇರ್ತದೆ ಕೇಬಲ್. ಆ ಕೇಬಲ್ನ ತೊಗೊಂಬಂದು ನಮ್ಗೆ ಮಾಡಿಫಿಕೇಶನ್ ಮಾಡ್ಕೋಬೇಕು. ಅದನ್ನು ಇದೇ ನೋಡಿ ಫ್ರೆಂಡ್ಸ್, ಅದು 4 ಪಿನ್ ಕೇಬಲ್ ಇದೆ. ಇದೇನೈತಿ, ಸ್ಟಾರ್ಟರ್ ಕನೆಕ್ಷನ್ಸ್ ಹೋಗ್ತಾವೆ. ಇದ್ರೊಳಗೆ ಏನೈತಿ 4 ಪಿನ್ ಇರ್ತಾವೆ. ಒಂದು ಬ್ಯಾಟ್ರಿಯಿಂದ ಡೈರೆಕ್ಟ್ ಸ್ಟಾರ್ಟರ್ಗೆ ಹೋದ್ರೆ, ಇನ್ನೊಂದು ಏನೈತಿ ಮೋಟರ್ಸ್ ಹೋಗಿರ್ತಾ, ಅಂದ್ರೆ ಸ್ಟಾರ್ಟರ್ ಮೋಟರ್ಗೆ ಹೋಗಿರ್ತಾ. ಇವೆರಡು ಪಿನ್ ಏನೈತಿ ಇದಕ್ಕೆ ರಿಲೇಗೆ ಕನೆಕ್ಷನ್ ಕೊಡ್ಬೇಕು. ಇದು ರಿಲೇ ಮಾಡೆಲಿಗೆ ಕನೆಕ್ಷನ್ ಇವೆರಡು ಪಿನ್. ಇದು ಎಷ್ಟು ಕನೆಕ್ಷನ್ಸ್ ಆಯ್ತು. ಇವಾಗ ಈ ಕೇಬಲ್ ನೋಡಿ ಬೈಕಿಗೆ ಕನೆಕ್ಟ್ ಕೊಡಬೇಕು. ಇವಾಗ ಈ ಕೇಬಲ್ ಏನೈತಿ ಬೈಕಿಗೆ ಕನೆಕ್ಷನ್ ಕೊಡಬೇಕು. ಇದೇ ನನ್ನ ಬೈಕ್, ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು 4 ಪಿನ್ ಕೇಬಲ್ ಇದೆ. ಈ ಕೇಬಲ್ಗೆ ಏನೈತಿ ನಾವು ರೆಡಿ ಮಾಡ್ಕೊಂಡಿವಲ್ಲ, ಆ ಕೇಬಲ್ ಕನೆಕ್ಷನ್ ಕೊಡೋಣ. ಈ ಕೇಬಲ್ಗೆ ಏನೈತಿ ನಾವು ರೆಡಿ ಮಾಡ್ಕೊಂಡು ಕೇಬಲ್ ಕನೆಕ್ಷನ್ ಕೊಡೋಣ. ಇದು ಈ ಕಡೆ ಆಯಿತು. ನೆಕ್ಸ್ಟ್ ಇನ್ನೊಂದಿದೆ. ಇದಿಷ್ಟು ಕನೆಕ್ಷನ್ಸ್ ಆಯ್ತದ. ಇದು 4 ಪಿನ್ ಕೇಬಲ್ ಕನೆಕ್ಷನ್ ಕೊಟ್ಟಿನಿ. ನೆಕ್ಸ್ಟ್ ಇವಾಗ ನಮ್ಮ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋಣ.
ಇನ್ನೊಂದಿದೆ, ಇದು ಸ್ಟಾರ್ಟರ್ ಬಟನ್ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಬೈಕ್ ಸ್ಟಾರ್ಟರ್ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಕೀ ಹಾಕಿನಿ. ಬೈಕ್ ಇದು ನಾನೇನು ಕೀ ಆನ್ ಮಾಡೀನಿ, ಬಟನ್ ಒಂದು ಡೈರೆಕ್ಟ್ ಮಾಡೀನಿ. ಇಲ್ಲಿ ರಿಲೇ ಇದೆ, ಅದು ಆರ್ಡಿನೋ, ಅಲ್ಲಿ ಕೆಳಗಡೆ ಇದೆಲ್ಲ ಬ್ಲೂಟೂತ್ ಮಾಡಲ್ಲ. ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು.